ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೂರ್ತಿಯವ್ರ ಸಿಸ್ಟರ್ದು ಸೀಮಂತ ಇತ್ತು. ಸೊ ನಾವೆಲ್ಲದು ಫ್ಯಾಮಿಲಿ ಫಂಕ್ಷನ್ ನಾವೆಲ್ಲ ಹೋಗಿದ್ವಿ. ಸೀಮಂತ ಶಾಸ್ತ್ರ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, 8 ತಿಂಗಳಿಗೆ ನಮ್ಮಲ್ಲಿ ಸೀಮಂತ ಮಾಡ್ತಾರೆ. ಮೂರ್ತಿಯವರ ತಂಗಿ ಅಂದರೆ ನನಗೆ ಚಿಕ್ಕತ್ತೆ ಮಗಳು, ಚಿಕ್ಕ ಮಾವನ ಮಗಳು. ಸೊ ಅವ್ರದ್ದು ಸೀಮಂತ ಇರೋ ಕಾರಣ ನಾವು ಸಂಡೇ ಅಲ್ಲಿ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಸೇರಿದ್ವಿ. ತುಂಬಾ ಚೆನ್ನಾಗಿತ್ತು. ಫಂಕ್ಷನ್ಗೆ ನಮ್ಮ ಕಡೆ ಏನು ಬರ ಇಲ್ಲ, ವೀಕ್ಲಿ ಒಂದಂತೂ ಇದ್ದೇ ಇರುತ್ತೆ. ಅದರಲ್ಲೂ ವರ್ಷದಲ್ಲಿ ಮೇ ಏಪ್ರಿಲ್ ಅಂತೂ ಫಂಕ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಲೈಟ್ ಆಗಿರಲಿ ಅಂತೇಳಿ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅಂದರೆ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ತರಕಾರಿ ಎಲ್ಲ ಹಾಕಿ ಮಾಡ್ಕೊಂಡಿದ್ದು. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಮತ್ತು ತರಕಾರಿ ಎನಿ ತರಕಾರಿ ಹಾಕ್ಕೊಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೆ. ನೀವು ಇದರಲ್ಲಿ ಆಲೂಗೆಡ್ಡೆ ಮತ್ತು ಏನಾದರೂ ಹಾಕ್ಕೊಬೋದು, ಮಶ್ರೂಮು ಅದೆಲ್ಲ ಹಾಕ್ಕೊಬೋದು. ಚೆನ್ನಾಗಿರುತ್ತೆ ಹೆಲ್ತಿ ಬ್ರೇಕ್ಫಾಸ್ಟ್. ನಾವು ಈ ಥರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾರ್ನಿಂಗು ಲೈಟಾಗೆ ತಿಂದು ಹೋಗಬೇಕು, ಅದಕ್ಕೋಸ್ಕರ ಅವಲಕ್ಕಿ ಮಾಡಿದೆ. ಆಮೇಲೆ ಸಾಸಿವೆ, ಅರಿಶಿಣ ಪುಡಿ ಮತ್ತು ಕಡಲೆಬೇಳೆ, ಕಡಲೆ ಬೀಜ ಇದ್ದರೂ ಹಾಕ್ಕೊಬೋದು, ಇಲ್ಲಾಂದರೆ ಉದ್ದಿನ ಬೇಳೆನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕಡಲೆಬೇಳೆ, ಎಣ್ಣೆ, ಉಪ್ಪು ಇಷ್ಟು ಬೇಕಾಗಿರೋದು ಇದಕ್ಕೆ. ನಾವು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಟೈಮು ಹೆವಿ ಊಟ ಇರುತ್ತೆ, ಅಲ್ಲೇ ವೆರೈಟಿ ಇರುತ್ತೆ. ಮಾರ್ನಿಂಗೆ ನಾವು ಚೆನ್ನಾಗಿ ತಿಂದು ಹೋದರೆ ಫಂಕ್ಷನಲ್ಲಿ ಊಟ ಮಾಡೋದಕ್ಕಾಗಲ್ಲ. ಅದಕ್ಕೇ ಲೈಟಾಗೆ ಮಾರ್ನಿಂಗ್ ಏನಾದ್ರು ಲೈಟಾಗಿ ತಿಂದು ಹೋಗಬೇಕು. ಸ್ವಲ್ಪ ಹೊಟ್ಟೆ ಖಾಲಿ ಇರಬೇಕು, ಆವಾಗ ಫಂಕ್ಷನಲ್ಲಿ ನೀಟಾಗಿ ಊಟ ಮಾಡ್ಬೋದು. ಮಾರ್ನಿಂಗೆ ಹೆವಿ ತಿಂದುಬಿಟ್ರೆ ಮಧ್ಯಾಹ್ನ ಟೈಮ್ ಊಟ ಮಾಡೋದಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಮಾರ್ನಿಂಗು ಲೈಟಾಗಿ ತಿನ್ನಿ, ಮಧ್ಯಾಹ್ನ ಹೊಟ್ಟೆ ತುಂಬ ತಿನ್ನಿ, ನೈಟು ಅಷ್ಟೇ ತಿನ್ನಬೇಕಾದ್ರೆ ಲೈಟಾಗಿ ತಿನ್ನಿ. ಇಲ್ಲಾಂದರೆ ಫ್ರೂಟ್ಸು ಏನಾದ್ರು ತಿಂದು ಮಲಗಿ, ಆವಾಗ ನಮ್ಮ ಮೈ ನಮ್ಮ ಬಾಡಿ ಹಗುರವಾಗಿರುತ್ತೆ. ಇಲ್ಲಾಂದರೆ ಹೆವಿ ಬಾಡಿ ಅನಿಸಲ್ಲ, ಹೆವಿ ಫ್ಯಾಟ್ ಬರಲ್ಲ. ನಾವು ಎಷ್ಟು ತಿನ್ನಬೇಕು ಅಂದರೆ ಲಿಮಿಟಲ್ಲಿರಬೇಕು ಊಟ. ಅದು ಈ ಟೈಮಲ್ಲಂತೂ ಬಿಸಿಲಿರೋ ಟೈಮಲ್ಲಂತೂ ಊಟ ಅಂತೂ ಲಿಮಿಟಲ್ಲೇ ಇರಬೇಕು. ಅದಕ್ಕೆ ನಾನಿಲ್ಲಿ ಲೈಟಾಗಿ ಮಾಡ್ಕೊಂಡಿದ್ದು. ಇಲ್ಲಾಂದರೆ ಗಂಜಿ ಮಾಡ್ತಿದ್ದೆ. ನಾವು ಈ ಥರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾಲ್ಟೋ ಗಂಜಿನೋ ಏನಾದರೂ ಕುಡಿತೀವಿ. ಸೊ ಸಂಡೇ ಆಗಿರೋದ್ರಿಂದ ಬೇಗ ಎದ್ದಿದ್ದೆ, ಮಾಮೂಲಿ 5 o'clockಗೆ ಎದ್ದೋಳೋದು. ಸೊ ಬೇಗ ಎದ್ದರಿಂದ ಹಶ್ವಾಗ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಲೈಟಾಗಿ ಅವಲಕ್ಕಿ ಮಾಡ್ಕೊಂಡಿದ್ದು. ಇದಕ್ಕೆ ಎಣ್ಣೆ ಹಾಕಿ ಒಂದು ಬಾಣಲಿಗೋ ಇಲ್ಲೊಂದು ಪಾತ್ರೆಗೋ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ ಅಥವಾ ಕಡಲೆ ಬೀಜ ಅಥವಾ ಉದ್ದಿನ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಅದು ಕಲರ್ ಬದಲಾದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಅದು ಸ್ವಲ್ಪ ಬಾಡಿದ್ಮೇಲೆ ತರಕಾರಿ ಹಾಕ್ಕೊಂಡು ಉಪ್ಪು ಹಾಕಿ ಒಂದಿಲ್ಲ ಅಂದರೂ ಒಂದು 2-3 ಮಿನಿಟ್ಸ್ ಬೇಯಿಸ್ಕೊಬೇಕು. ತರಕಾರಿ ಸ್ವಲ್ಪ ಬೇಯೋದು ಇದಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು 3-2 ಮಿನಿಟ್ಸ್ ಹಾಗೆ ತರಕಾರಿನ ಯಾವುದೇ ರೀತಿ ನೀರು ಏನು ಹಾಕೊಳ್ದೇ ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಅದು ಬೇಗ ಬೇಯ್ಕೊಳ್ಳುತ್ತೆ. ತರಕಾರಿ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತರಕಾರಿ ಬೇಯ್ತಾ ಬೇಯ್ತಾ ಉಪ್ಪು ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತರಕಾರಿ ಬೇಯಿಸ್ಕೊಳ್ತೀನಿ ಅಂದರೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಆಮೇಲೆ ಅದೊಂದು ಸ್ವಲ್ಪ ಬೆಂದಾದಮೇಲೆ ಟೊಮೊಟೊ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಫಸ್ಟೇ ಟೊಮೊಟೊ ಹಾಕ್ಕೊಂಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟೇ ಟೊಮೊಟೊ ಹಾಕ್ಕೊಂಬಿಡಿ. ಸ್ವಲ್ಪ ತರಕಾರಿ ಬೆಂದ ಮೇಲೆ ಟೊಮೊಟೊ, ಅರಿಶಿನ ಪುಡಿ ಹಾಕಿ ಅದರಲ್ಲೂ ಕೂಡ ಸ್ವಲ್ಪ ಬೇಯಿಸ್ಕೊಳ್ಳಿ. ಫೈನಲಿ ತರಕಾರಿ ಬೆಂದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇದಕ್ಕೆ ಜಾಸ್ತಿ ಉಪ್ಪನ್ನ ಹಾಕ್ಕೊಬಾರ್ದು, ಯಾಕೆಂದರೆ ಅವಲಕ್ಕಿ ಜಾಸ್ತಿ ಉಪ್ಪಾದರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಬಾರ್ದು. ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಅದೊಂಥರ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸೊ ಎಣ್ಣೆ ಕೂಡ ಲೈಟಾಗಿರಬೇಕು, ಉಪ್ಪು ಕೂಡ ಲೈಟಾಗಿರಬೇಕು. ಸೊ ಇದೆಲ್ಲ ಆಗಿ ಬೆಂದಾದಮೇಲೆ ಇದು ಅಷ್ಟೇ ಒಂದು ಉಪ್ಪು ಹಾಕಿದ್ಮೇಲೆ 1 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದು ಅದು ಸ್ವಲ್ಪ ಕಲರ್ ಬದಲಾಗ್ತಾ ಇರುತ್ತೆ, ಆವಾಗ ನೀವು ಅವಲಕ್ಕಿ ಹಾಕ್ಕೊಬೇಕು. ಇಲ್ಲಾಂದರೆ ಮುಂಚೆನೇ ಅವಲಕ್ಕಿ ಹಾಕ್ಕೊಂಬಿಟ್ರೆ ತರಕಾರಿ ಬೆಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ತರಕಾರಿ ಚೆನ್ನಾಗಿ ಬೆಂದ ಮೇಲೆ ಹಾಕ್ಕೊಳ್ಳಿ. ಫೈನಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟೇ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕ್ಕೊಬೇಡಿ, ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಹಾಕ್ಕೊಂಡು ನಾವು ಒಗ್ಗರಣೆಗೆ ಹಾಕಬೇಕಾದ್ರೆ ನೀಟಾಗಿ ಅವಲಕ್ಕಿನ ತೊಳೆದು ಇಡಬೇಕು. ಜಾಸ್ತಿ ಕೂಡ ತೊಳೆದು ಇಡಬಾರ್ದು, ಅದು ಮೆತ್ತಗಾಗ್ಬಿಡುತ್ತೆ. ಸೊ ಲೈಟಾಗಿರಬೇಕು ಅವಲಕ್ಕಿ, ಮೆತ್ತಗಾದ್ರೂ ಅಷ್ಟು ಚೆನ್ನಾಗಿರಲ್ಲ, ಅನ್ನದ ಥರ ಇದ್ರೂ. ಸೊ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಇದೆ ಅನ್ನಂಗೆ ತೊಳೆದು ನೀರಲ್ಲಿ ಸೋರಿಸಿ ಇಡಬೇಕು.
ಸೊ ಫೈನಲಿ ಆಯಿತು. ಅವಲಕ್ಕಿ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ. ಸೊ ಫೈನಲಿ ಆಯಿತು. ಇದಕ್ಕೆ ನಿಂಬೆಹಣ್ಣಿದ್ರೆ ನಿಂಬೆ ರಸನೂ ಸ್ವಲ್ಪ ಹಿಂಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಫೈನಲಿ ರೆಡಿ ಆಯಿತು ಅವಲಕ್ಕಿ. ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟು ಲೈಟಾಗೆ ಬೇಕು ಅಂದರೆ ಇದು ಹೆಲ್ತಿ ಕೂಡ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದು ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಹೆಲ್ತಿ ಕೂಡ ಬ್ರೇಕ್ಫಾಸ್ಟ್. ಫೈನಲಿ ರೆಡಿ. ತಿಂದು ರೆಡಿಯಾಗಿ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಹೊರಟು ಹಾಗೆ ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ಈ ಸ್ಯಾರಿ ಕೂಡ ನಾನು ಸೇಲ್ ಮಾಡ್ತಾ ಇರೋ ಸ್ಯಾರಿಲೇ ಒಂದು. ಸೊ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ವಿಡಿಯೋ ಮಾಡಿ ಸ್ವಲ್ಪ ಅಂತ. ಅವರು ನನ್ನ ಕೈಲಾಗಲ್ಲ, ಟೈಮ್ ಆಯಿತು ಅಂತಿದ್ರು. ಸೊ ಆದರೂ ಪರವಾಗಿಲ್ಲ ಅಂತ ನಾನೇ ಸೆಲ್ಫ್ ಎಲ್ಲ ಮಾಡ್ಕೊಳ್ಳೋದು. ಸೊ ವಿಡಿಯೋ ಮಾಡಿಕೊಂಡು ನನ್ನ ಮಗ ಅಮ್ಮ ನನ್ನ ಮಾಡು ಅಂತ ಹಿಂಸೆ ಕೊಡ್ತಾ ಇದ್ದ. ಸೊ ಅವನು ವಿಡಿಯೋ ಮಾಡಿ ಫೈನಲಿ ಫಂಕ್ಷನ್ಗೆ ಹೊರಟ್ವಿ. ಸೊ ಬಿಸಿಲು ಆಲೆ ತುಂಬ ಬಿಸಿಲಿತ್ತು. ಸಂಡೇ ಅಂತೂ ಹೆವಿ ಬಿಸಿಲಿತ್ತು. ಹೊರಟಿ ನಮ್ಮ ಅತ್ತೆನ ಕರ್ಕೊಂಡು ಸೊ ಫಂಕ್ಷನ್ಗೆ ಹೊರಟ್ವಿ. ಸೊ ನಮ್ಮ ಕಡೆ ಸೀಮಂತ ಶಾಸ್ತ್ರ ಅಂದರೆ ಈ ಥರ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ ಅಂದಮೇಲೆ ಗೊತ್ತಲ್ಲ, ಹ್ಯಾಪಿ ಎಲ್ಲರೂ ಹ್ಯಾಪಿಯಾಗಿರ್ತಾರೆ ಅವತ್ತಂತೂ. ಮನೇಲೇ ಇದ್ದರೆ ಆ ಕೆಲಸ ಈ ಕೆಲಸ ಅಂತ ಇರುತ್ತೆ. ಒಂದು ಫಂಕ್ಷನ್ಗೆ ಹೋಗಿ ಬಂದು ಆಚೆ ಹೋಗಿ ಬಂದರೆ ಏನೋ ಮೈಂಡ್ ಕೂಡ ಫ್ರೆಶ್ ಆದಂಗೆ ಇರುತ್ತೆ. ಆವತ್ತಿಂದ ಆ ಫಂಕ್ಷನ್ಗೆ ಅಂತ ಅದು ಇದು ಜೋಡಿಸ್ಕೊಳ್ತಾ ಇರ್ತೀವಿ. ಅವತ್ತು ಹೋಗಿ ಬಂದಿನ ಅಂತೂ ಫ್ರೆಶ್ ಆಗಿರುತ್ತೆ ಮೈಂಡು. ಎಲ್ಲರೂ ಹೊರಗಡೆ ಹೋಗಿ ಬಂದರೆ. ಸೊ ಮನೇಲೇ ಇದ್ದರೆ ಆ ಕೆಲಸ ಈ ಕೆಲಸ ಅದು ಇದು ಅಂತ ಮಾಡ್ತಾನೆ ಇರ್ತೀವಿ. ಈ ಥರ ಫಂಕ್ಷನ್ಗೆ ಹೋಗಿ ಬಂದರೆ ಮೈಂಡ್ ಕೂಡ ರಿಲೀಫ್ ಆಗಿರುತ್ತೆ. ಆಮೇಲೆ ಎಲ್ಲರನ್ನೂ ಮೀಟ್ ಮಾಡಿ ಖುಷಿ ಇರುತ್ತೆ. ಎಷ್ಟೋ ದಿನ ಆಗಿರುತ್ತೆ. ಸೊ ಫಂಕ್ಷನ್ಗೆ ಹೋದಾಗ್ಲೇ ಮೀಟ್ ಮಾಡೋದು. ಅಲ್ಲಿವರೆಗೂ ಅವರು ನಮ್ಮ ಮನೆಗೆ ಬರಲ್ಲ, ನಾವು ಅವ್ರ ಮನೆಗೆ ಹೋಗಲ್ಲ, ಆ ಥರ ಇರ್ತೀವಿ. ಸೊ ಯಾವ್ದಾದ್ರು ಫಂಕ್ಷನ್ ಸಿಕ್ತಾಗ್ಲೇ ಮೀಟ್ ಆಗೋದು. ಸೊ ಸೀಮಂತ ಇದ್ದಿದ್ದು ನಮ್ಮ ಮಾವನ ತಮ್ಮನ ಮಗಳು. ಸೊ ಈ ಫ್ಯಾಮಿಲಿ ಎಲ್ಲ ನಮ್ಮ ಮಾವನ ಕಡೆ ಫ್ಯಾಮಿಲಿ. ಮೊನ್ನೆ ಹೋಗಿದ್ದು ಗೃಹ ಪ್ರವೇಶಕ್ಕೆ ನಮ್ಮ ಅತ್ತೆ ಮನೆ ಕಡೆ ಫ್ಯಾಮಿಲಿ. ಈ ಫ್ಯಾಮಿಲಿ ನಮ್ಮ ಮಾವನ ಮನೆ ಕಡೆ ಫ್ಯಾಮಿಲಿ. ನಮ್ಮ ಮಾವರ ಅಕ್ಕ ತಂಗಿಯದಿರು ಎಲ್ಲ. ಸೊ ಎಲ್ಲರೂ ಸಿಕ್ಕಿ ಖುಷಿ ಆಯಿತು. ನಾನು ಸ್ಟೇಜ್ ಮೇಲೆ ಇದ್ದಾಗಲೇ ಶಾಸ್ತ್ರ ಮಾಡಬೇಕಾದ್ರೇ ಇವ್ರು ಬಂದರು. ನನಗಂತೂ ಅಲ್ಲಿ ಸಿಕ್ಕಾಬಟ್ಟೆ ಭಯ ಆಯಿತು. ಫಸ್ಟೇ ಅಂದರೆ ಭಯ ಇದ್ದೇ ಇರುತ್ತೆ. ಸೊ ಅವರು ಹೊಟ್ಟೆಪಾಡು ಅವ್ರು ಮಾಡ್ಕೊಳ್ತಾರೆ, ಅವ್ರವ್ರ ವೃತ್ತಿ ಏನು ಮಾಡೋದಕ್ಕಾಗಲ್ಲ. ಫಂಕ್ಷನು ಅಂದಮೇಲೆ ಇವ್ರು ಬಂದೇ ಬರ್ತಾರೆ. ನಮಗೇನು ಹೊಸ್ತಲ್ಲ, ಬೆಂಗಳೂರಲ್ಲಂತೂ ಇವ್ರು ಇದ್ದೇ ಇರ್ತಾರೆ. ಸೊ ಇವ್ರು ಬಂದಾಗಂತೂ ನಾನು ಅಲ್ಲೇ ಇದ್ದೆ. ನನಗೆ ಭಯ ಆಗ್ತಾಯಿತ್ತು. ನಾನು ಅಲ್ಲಿಂದ ಎಷ್ಟು ಬೇಗ ಬರ್ತೇನಪ್ಪ ಅಂದ್ಕೊಂಡು ಬೇಗ ಅವಳಿಗೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಬಂದುಬಿಟ್ಟೆ. ಸೊ ಇವ್ರು ಬಂದರೆ ಗೊತ್ತಲ್ಲ, ಒಬ್ಬರು ಇಬ್ಬರು ಬರಲ್ಲ, 5-6 ಜನ ಒಟ್ಟೊಟ್ಟಿಗೆ ಬರ್ತಾರೆ ಇವರು. ಬಂದು ದುಡ್ಡು ಕೊಡೋವರೆಗೂ ಬಿಡಲ್ಲ. ಸೊ ಅವ್ರವ್ರ ಹೊಟ್ಟೆಪಾಡು ಅವ್ರವ್ರದ್ದು ಇದ್ದೇ ಇರುತ್ತೆ. ಯಾರ್ದು ಇಲ್ಲಿ ತಪ್ಪು ಯಾರ್ದು ಇಲ್ಲಿ ಸರಿ ಅಂತೇನು ಹೇಳೋದಕ್ಕಾಗಲ್ಲ. ಸೊ ಅವ್ರು ಬಂದು ಅವ್ರ ಕರ್ತವ್ಯ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸೊ ನನಗೆ ಲಾಗ್ ಮಾಡೋದಕ್ಕೆ ಒಂಥರ ಆಗ್ತಾ ಇರುತ್ತೆ. ಹೇಗೆ ಮಾಡೋದು, ಎಲ್ಲರೂ ಇರ್ತಾರೆ, ಏನು ಅನ್ಕೊಳ್ತಾರೋ ಏನೋ ಅಂತ. ಬಟ್ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟಿವ್ ಆಗಿ ಮಾಡು ಮಾಡು ಅದು ಮಾಡ್ಕೊ ಇದು ಮಾಡ್ಕೊ ಅಂತ ಪ್ರತಿಯೊಬ್ಬರು ಅತ್ತೆದಿರು ಅಂದರೆ ನಮ್ಮ ಹಸ್ಬೆಂಡ್ ಅತ್ತೆದಿರು ಅಂದರೆ ನಮ್ಮ ಮಾವನ ಅಕ್ಕ ತಂಗಿಯರು ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಮಾಡು ಅದು ಮಾಡು ಅಂತೆಲ್ಲ. ಖುಷಿ ಆಗುತ್ತೆ ಮಾಡೋದಕ್ಕೆ. ನಮಗೂ ಒಳ್ಳೆ ಸ್ಪೋರ್ಟಿವ್ ಸಿಕ್ದಂಗೆ ಆಗುತ್ತೆ. ಇಲ್ಲ ಮಾಡಬೇಕು ಅವರೇ ಹೇಳ್ತಿದಾರಲ್ಲ ಅಂತ. ಬಟ್ ನನಗೆ ಸ್ವಲ್ಪ ಸಂಕೋಚ, ಅಯ್ಯೋ ಏನು ಅನ್ಕೊಳ್ತಾರೋ ಏನೋ ಮಾಡಿಕೊಂಡ್ರೆ ಎಲ್ಲರೂ ಇರ್ತಾರೆ ಅಂತ. ಬಟ್ ತುಂಬಾ ಹೆಲ್ಪ್ ಮಾಡ್ತಾರೆ ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿರೋರೆಲ್ಲ ಅಷ್ಟೇ, ಇದು ಮಾಡ್ಕೊ ಅದು ಮಾಡ್ಕೊ ಅಂತ ಅವರೇ ಹೇಳ್ತಿದ್ರು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ. ಬಟ್ ನಾನೇ ಮುಂದೆ ಹೋಗಲ್ಲ ಅಷ್ಟೇ. ಅಯ್ಯೋ ಏನು ಅನ್ಕೊಳ್ತಾರೋ ಏನೋ ಅನ್ನೋದು. ಬಟ್ ಅವ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಮೇನ್ ಫ್ಯಾಮಿಲಿ ಇಂಪಾರ್ಟೆಂಟ್. ಫ್ಯಾಮಿಲಿಲಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಏನಾದ್ರು ಸಾಧನೆ ಮಾಡೋಕ್ಕಾಗೋದು. ಅಷ್ಟು ಸಪೋರ್ಟಿಂಗ್ ಆಗಿದ್ದಾರೆ. ಅಷ್ಟು ಖುಷಿ ಆಯಿತು ನಿನ್ನೆ ಅಂತೂ. ಇವರೆಲ್ಲ ನಮ್ಮ ಮಾವನ ತಂಗಿಯದಿರು. ನಮ್ಮ ಮಾವನ ಎರಡನೇವರು, ಅಕ್ಕ ಬಂದಿಲ್ಲ. ಸೊ ಇವರೆಲ್ಲ ತಂಗಿಯದಿರು. ಅವ್ರು ಹೇಳ್ತಾ ಇದ್ರು ವಿಡಿಯೋ ಮಾಡು ಅಂತ. ಸೊ ಫೈನಲಿ ಮಾಡಿಕೊಂಡೆ, ಖುಷಿ ಆಯಿತು. ಒಂದು ಫ್ರೇಮಲ್ಲಿದ್ದಾರೆ ಇವರೆಲ್ಲ. ನಮ್ಮ ಅತ್ತೆ, ನೆಕ್ಸ್ಟ್ ನಮ್ಮ ಚಿಕ್ಕತ್ತೆ ಎಂಟ್ರಿ ಆಗ್ತಾರೆ. ನಮ್ಮ ಚಿಕ್ಕತ್ತೆ ಮತ್ತು ಅತ್ತೆದಿರು ಇವರು. ನಮ್ಮ ಮಾವ ಬಂದಿರಲಿಲ್ಲ, ಅವ್ರಿಗೆ ಹುಷಾರಿರಲಿಲ್ಲ. ಸೊ ನಮ್ಮ ಮಾವ ಬರಲಿಲ್ಲ ಫಂಕ್ಷನ್ಗೆ. ಸೊ ಇವರೆಲ್ಲ ಎಷ್ಟು ಸಪೋರ್ಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ಏನು ಅನ್ಕೊಳ್ತಾರೋ ಏನೋಪ್ಪ, ನಾನು ವಿಡಿಯೋ ನೋಡ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಅಷ್ಟು ಸಪೋರ್ಟಿವ್ ಆಗಿದ್ರು. ಏನತ್ತೆ ನೀನು ಹೇಳ್ಬಿಟ್ರೆ ಅತ್ತೆ ಇಲ್ಲ, ಸುಮ್ಮನೆ ಇರತ್ತೆ ನೀನು. ಅದಾ
ಚಿಕನ್ ಮಾಡುತ್ತೆ ಬನ್ನಿ ಗೈಸ್. ಇವರು ನಮ್ಮ ಅಣ್ಣ ಅಣ್ಣ ಇನ್ನೇನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಫ್ಯಾನ್. ನಮಸ್ತೆ. ಅಲ್ಲೂ ಒಬ್ರು ಇದ್ದಾರೆ ಕೈ ಕೈ ಹೆಂಗೆ ಗೊತ್ತಾಗ ಕೈ ಚೆನ್ನಾಗಿದೆಯವ ಈ ರುಚಿ. ಗೈಸ್ ಇವ್ರನ್ನ ನೋಡಿದಿರಲ್ಲ, ಇವ್ರು ಫೇಮಸ್. ಇವರು ಇಲ್ಲಿದ್ದಾರೆ ನೋಡಿ, ಇವರು ಫೇಮಸ್. ನೋಡಮ್ಮ ಅಜ್ಜಿ ಮೊಮ್ಮಗಳು. ಹೌದಾ? ಹೋಗ್ರೆ ಅಲ್ಲಾಡ್ಸ್ಬೇಡ. ಇಟ್ಕೊಳ್ಳಿ. ಇವಳೇ ಕಲ್ಲು ಮತ್ತೆ ಸ್ಟೇಜ್ ದೊಡ್ಡದಾಗುತ್ತೆ. ಸರಿ ಕೊಡಿರಿ ಫೋಟೋ ಎಲ್ಲ ಮುಗಿಸ್ಕೊಂಡು ಫೈನಲಿ ಊಟಕ್ಕೆ ಹೋದ್ವಿ. ಊಟ ಅಂದರೆ ಗೊತ್ತೇ ಇರುತ್ತೆ, ನಾನು ಫಸ್ಟ್ ಇರ್ತೀನಿ. ಊಟ ನಂಗೆ ಒಂದೇ ಯೋಚನೆ ಇರುತ್ತೆ, ಊಟ ಎಲ್ಲಿ ಖಾಲಿ ಆಗಿಬಿಡುತ್ತೆ ಅಂತ. ಸೊ ಫಸ್ಟು ಊಟ ಆದಮೇಲೆ ಇಲ್ಲಿ ಬ್ಯೂಟಿಫುಲ್ ಹುಡುಗಿಯರು ತಾಂಬೂಲ ಕೊಡ್ತಾ ಇದ್ರು. ಸೊ ತಮ್ಮ ಕಡೆ ತಾಂಬೂಲ ಅಂತ ಅಂದರೆ ಬ್ಯಾಗೋ ಏನಾದರೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಬ್ಯಾಗ್ ಕೊಟ್ಟಿದ್ರು, ಯೂಸ್ ಆಗುವಂಥ ವಸ್ತುಗಳೇ ಕೊಡ್ಬೇಕು. ಗಿಫ್ಟ್ ಈಸ್ಕೊಂಡ? ಯಾವಾಗ ಈಸ್ಕೊಂಡ? ಎಲ್ಲಿ? ನೋಡಿ ನಾವು ಊಟ ಮಾಡಿ ಕೂತಿ ಹೊರಡ್ತಾ ಇದೀವಿ. ಲೇಟಾಗಿ ಬಂದಿದ್ದಾರೆ. ಆಯ್ತು, ಗಿಫ್ಟ್ ನೋಡಿಲ್ಲಿ, ಗಿಫ್ಟ್ ಇಟ್ಕೊಂಡು ಕೂತಿದ್ದೀನಿ ನಾನು. ಅದು ಬೇರೆ ಇದು ಬೇರೆ. ಇವ್ರ ಬಲೆ ಆಗಿದೆ, ಕುಳ್ಳ ಬಂದು ನೋಡಿ ಬಲೆ ಆಗಿದೆ. ಡಯಟ್ 5 ಲಕ್ಷ 5 ಡಯಟ್. ಇವ್ರು ನೋಡಿ, ಇವರೇ ಬಂದಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಗಿಫ್ಟ್ ಕೊಟ್ಟಿದ್ದಾರೆ ತಾಂಬೂಲ. ನಮ್ಮ ಕಡೆ ತಾಂಬೂಲ ಅಂದರೆ ಮುಂಚೆ ಎಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತಿದ್ರು, ಬಟ್ ಇವರು ಎಲೆ ಅಡಿಕೆ ಜೊತೆ ಈ ಥರ ಬ್ಯಾಗ್ ನೋಡಿ, ಈ ಥರ ಎಲ್ಲ ಕೊಟ್ಟರೆ ಯೂಸ್ ಆಗುತ್ತೆ. ಸೊ ಕಾಯಿ ಕೊಟ್ಟರು ಯೂಸ್ ಆಗುತ್ತೆ, ಬಟ್ ಈ ಥರ ಬ್ಯಾಗ್ ತುಂಬಾ ಯೂಸ್ ಆಗುತ್ತೆ. ಸೊ ಬ್ಯಾಗ್ ಚೆನ್ನಾಗಿದೆ, ಕಾಟನ್ ಬ್ಯಾಗ್ ಥರ ಚೆನ್ನಾಗಿದೆ. ಸೊ ಈ ಥರ ಒಂದು 250 ಬ್ಯಾಗ್ ತಂದು ಈ ಥರ ಬ್ಯಾಗ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ, ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.